ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗ, ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನ ಫಿಲ್ಅಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯ್ತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಯಾವ ನಿರುದ್ಯೋಗಿ ಇದ್ದಾರೆ, ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ, ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ. ಇವರು ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು. ಉಪಮುಖ್ಯಮಂತ್ರಿಗೆ, ಮುಖ್ಯಮಂತ್ರಿ ಉದ್ಯೋಗ ಬೇಕು. ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು. ಇವರಿಬ್ಬರಿಗೂ ಉದ್ಯೋಗ ಬೇಕು. ಅದು ಸಮರ್ಥ ಉದ್ಯೋಗ, ಒಳ್ಳೆ ಕಾಸು ಬರೋ ಆದಾಯ, ಕೋಟಿ ಆದಾಯ ಬರೋ ಉದ್ಯೋಗಗಳು ಬೇಕು. ಆದರೆ ಬಡವರ ಮಕ್ಕಳಿಗೆ ಉದ್ಯೋಗ ಇಲ್ಲದೆ ವಂಚಿತರಾಗಿದ್ದಾರೆ. ಅದರ ವಿರುದ್ಧ ಇವತ್ತು ಸುಮಾರು 20,000 ಜನ ನಿರುದ್ಯೋಗಿಗಳು, ಅವರ ಒಂದು ಹೋರಾಟ ನಾನು ಬೆಂಬಲ ಕೊಟ್ಟು ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಕೂಡಲೇ ಇವರು ಪಾಪರಾಗಿಲ್ಲ ಅಂದರೆ, ಪದೇ ನಾನು ಹೇಳ್ತಾ ಇದ್ದೀನಿ, ಪಾಪರಾಗಿದೆ ಈ ಸರ್ಕಾರ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. 7 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಮೊನ್ನೆ KSRTC ಅವರು ಅವರ ಅರಿಯರ್ಸ್ ಕೊಟ್ಟಿಲ್ಲ ಅಂತ ಅವರು, ಅಂಗನವಾಡಿ ಅವರು ಇನ್ನೇನು ಶುರು ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ರು 35,000 ಕೋಟಿ ಬ್ಯಾಲೆನ್ಸ್ ಕೊಡಬೇಕು ಅಂತ ಕಾಂಟ್ರಾಕ್ಟ್ರು ಶುರು ಮಾಡ್ತಾ ಇದ್ದಾರೆ. ಎಲ್ಲೂ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಇಮಿಡಿಯೇಟ್ ಆಗಿ ಆ ಉದ್ಯೋಗ, ಇಮಿಡಿಯೇಟ್ ಆಗಿ ಎಲ್ಲರಿಗೂ ಇಂಟರ್ವ್ಯೂ ಕರೆದು ಅವರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಈ ಹೋರಾಟವನ್ನು ರಾಜ್ಯವ್ಯಾಪಿ ಹೋರಾಟವನ್ನು ನಾವು ಹಮ್ಮಿಕೊಳ್ಳೋರಿದ್ದೀರಿ. ಈಗ ನಾನು ಅದನ್ನು ಹುಬ್ಬಳ್ಳಿಗೆ ಈ ಹೋರಾಟದ ಸಂದರ್ಭದಲ್ಲಿ ನಾನು ಹೋಗ್ತಾ ಇದ್ದೀನಿ. ಆ ದೃಷ್ಟಿಯಿಂದ ನಾನು ಚಿತ್ರದುರ್ಗ ಜಿಲ್ಲೆಗೆ ಬಂದು ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಸರ್ ಅವರು ಬಿಹಾರ ಎಲೆಕ್ಷನ್ ಸಂದರ್ಭದಲ್ಲಿ ಸಚಿವ ಸಂಪುಟ ಶಾಸಕರು ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಶಾಸಕರು ಪತ್ರ ಬರೆದಿರ್ತಾರೆ. ಅವರು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ. 2.5 ವರ್ಷ ನವೆಂಬರ್ 21ನೇ ತಾರೀಕು ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಕಾದ್ಕೊಂಡಿದ್ರು. ಅವರು 50-50 ಅಂತ 50% ತೆಗಿಬೇಕು, 50% ಹೊಸಬರ್ನ. ಯಾವಾಗ ಆಗಿಲ್ಲೋ ಫಸ್ಟ್ ಟೈಮರ್ಸ್ ಎಲ್ಲ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಸೆಕೆಂಡ್ ಟೈಮರ್ಸ್ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, 3rd, 4th, 5th ಈ ಥರದೊಂದು ಕ್ಯಾಟಗರಿ ಮಾಡ್ಕೊಂಬಿಟ್ಟವ್ರೆ. ಇವಾಗ 30 ಜನ ಬೇಡಿಕೆ ಇಟ್ಟಿರೋರು ಫಸ್ಟ್ ಟೈಮರ್ಸ್, ಅದಾದ್ಮೇಲೆ ಸೆಕೆಂಡ್ ಟೈಮರ್ಸ್ ಅವ್ರ ಬೇಡಿಕೆ ಕೊಡ್ತಾರೆ. ಅಂದರೆ ಈ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರು ಇಲ್ಲ. ಒಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ಲೂಟಿ, 6,000 ಕೋಟಿ ಲೂಟಿ ಆಗಿದೆ. ಅದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ವಿ. ಇಲ್ಲಿ ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡೋಕ್ಕೆ 108 ಕೆಲಸ ಐತೆ. ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ, ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋಗವ್ರೆ. ಇನ್ನು ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟಾರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಬಹಳ ಶೋಚನೀಯ ಆಗಿದೆ. ಒಂಥರ ಈ ಸರ್ಕಾರನೇ ICU-ನಲ್ಲಿದ್ದಂಗೆ ಕಾಣ್ತಾ ಇದೆ. ಸರ್, ಸಚಿವ ಸಂಪುಟ ಪುನರ್ರಚನೆ ಪವರ್ ಶೇರಿಂಗ್ ವಿಚಾರ ಚರ್ಚೆಯಲ್ಲಿರುವಾಗಲೇ ಮಾದೇವಪ್ಪ ಅವರು ಈಗ ದಲಿತ CM ವಿಚಾರವಾಗಿ ಮಾತಾಡಿದ್ದಾರೆ. ನೋಡಿ, ಮಾದೇವಪ್ಪ ಮೊನ್ನೆ ಅವರ ಪಾರ್ಟಿ MLA-ಗಳಿಗೆ ಮಾದೇವಪ್ಪ ಹೇಳಿರೋದು, ನಾಯಿಗಳು, ಬೀದಿ ನಾಯಿಗಳು ಹಿಡಿದು ಒಳಕ್ಕೆ ಹಾಕಬೇಕು, ಹೈಕೋರ್ಟ್ ಆರ್ಡರ್ ಏನೇನೋ ಹೇಳ್ತಾರಲ್ಲ, ಎಲ್ಲ ಹುಚ್ಚುಚ್ಚ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ದಲಿತ CM ಮಾಡಬೇಡ ಅಂತ ಯಾರು ಹೇಳಿದ್ದಾರೆ? ನಾವು ಮಾಡಿ, ಅದಕ್ಕೆ ಕೂಗಿ ಹಾಕಿ ನಿಮ್ಮ ಕೈಯಲ್ಲೇ ಇದೆಯಲ್ಲ. ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ನಾನು ದಲಿತರ ಪರ ಅಂತ. ಈಗ ತೋರಿಸಿ, ನೀನು ದಲಿತರ ಪರನೋ ನಿನ್ನ ಪರನೋ ತೋರಿಸಿ. ಈಗ ಬೇರೆ ಜಾತಿ ಕಾರ್ಡ್ ಬೇರೆ ಉಪಯೋಗ ಮಾಡಿದ್ದೀರಲ್ಲ, ನಾನು ಈ ಜಾತಿ, ಅದಕ್ಕೋಸ್ಕರ ನನ್ನ ಇಳಿಸೋಕ್ಕೆ ಅದೇನೋ ಕುರಿ ಕಾಯೋನು ನಾನು ಅಂತ ಹೇಳಿದಾರಲ್ಲ. ಯಾರಾದರೂ ಈ ರಾಜ್ಯದಲ್ಲಿ ಇದುವರೆಗೂ ಮುಖ್ಯಮಂತ್ರಿಗಳಾಗಿದ್ದಂತ ಕೆಂಗಲ್ ಹನುಮಂತಯ್ಯ, ವೀರೇಂದ್ರ ಪಾಟೀಲ್, ನಿಜಲಿಂಗಪ್ಪ, SM ಕೃಷ್ಣ ಅವರು, ಯಾರಾದರೂ ಒಬ್ಬರು ಅವರ ಅಧಿಕಾರದಿಂದ ಇಳಿದಾಗ ಜಾತಿ ಹೆಸರು ಹೇಳಿದಾರ? ಫಸ್ಟ್ ಟೈಮ್. ಅಂದರೆ ಸಿದ್ದರಾಮಯ್ಯ ಯಾವುದೋ ಒಂದು ಜಾತಿಯಿಂದ ಆಯ್ಕೆ ಆಗ್ತಾ ಇದ್ದಾರೆ. ಹಾಗಾದ್ರೆ ಬೇರೆ ಜಾತಿಯವರ ಓಟ್ ಬೇಡವಾ ಇವರಿಗೆ? ಆ ಒಂದು ಜಾತಿ ಇದ್ದರೆ ಸಾಕ ನಿಮಗೆ? ನೀವು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ, ಎಲ್ಲ ಜಾತಿ ಸಮುದಾಯದ ಜೊತೆಲಿ ಕೆಲಸ ಮಾಡಬೇಕಾಗಿದ್ದು ಕಾನೂನಾತ್ಮಕವಾಗಿ ನಿಮ್ಮ ಡ್ಯೂಟಿ. ಅದು ಬಿಟ್ಬಿಟ್ಟು ನಾನು ಆ ಜಾತಿಯವನು, ನನಗೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ನೀವು ಟ್ವೀಟ್ ಮಾಡಿರೋದು ನಿಮ್ಮ
ಅಂದರೆ ಹೈಕಮಾಂಡಿಂದ ಮೆಸೇಜ್ ಬಂದಿದೆ ಅಂತ ಪಕ್ಕ. ಈಗ ಹೈಕಮಾಂಡಿಂದ ನೀನು ಆದಷ್ಟು ಖಾಲಿ ಮಾಡಿ ಹೊರಡಪ್ಪ, ನೀನು ಮನೆ ಖಾಲಿ ಮಾಡು, ಇದು ಬಾಡಿಗೆ ಮನೆ, ನೀನು ಬಂದಿರೋದು ಕಾಂಗ್ರೆಸ್ಗೆ ಬಂದಿರೋದು ಬಾಡಿಗೆ ಮನೆಗೆ ಬಂದಿದ್ಯಾ, ನೀನು ಲೀಸ್ ಪೀರಿಯಡ್ ಕೊಟ್ಟಿದ್ದೀರಿ ನಾವು, ಆ ಲೀಸ್ ಪೀರಿಯಡ್ ಮುಗಿದೋಯ್ತು, ಮನೆ ಖಾಲಿ ಮಾಡ್ಕೊಂಡು ಹೊರಡು ಅಂತ ಒಂಥರ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಸಿದ್ದರಾಮಯ್ಯನವರು ಹೊರಡಬೇಕು. ಆ ರೀತಿ ಮೆಸೇಜ್ ಬಂದಿರಬೇಕು. ಅದಕ್ಕೋಸ್ಕರ ಜಾತಿಯ ನಾಟಕವನ್ನ ಆಡ್ತಾ ಇದ್ದಾರೆ. ಸರ್ ಡಿಸಿಲ್ಯೂಷನ್ ಆಗಿದಾರ ಸರ್? ಸಿದ್ದರಾಮಯ್ಯ ಅವರು ಡಿಸಿಲ್ಯೂಷನ್ ಆಗಿದಾರ? ಪಕ್ಕ ಅವರು ಮಾನಸಿಕ ಸ್ಥಿತಿಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಏಕಾಏಕಿ ಎಲೆಕ್ಷನ್ ಘೋಷಣೆ ಮಾಡ್ತಾರೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೆಂಗಳೂರು ಮಹಾನಗರ ಪಾಲಿಕೆ, ಇಷ್ಟು ದಿನ ಯಾಕಿರಲಿಲ್ಲ? ಘೋಷಣೆ ಆಗೋಟ್ರೆ ಅಲ್ಲಿವರೆಗೂ ಕಂಟಿನ್ಯೂ ಸಿದ್ದರಾಮಯ್ಯ ಅಂತ ಕಂಟಿನ್ಯೂ ಆಗೋಕ್ಕೋಸ್ಕರ ಒಂದೊಂದೇ ಎಲೆಕ್ಷನ್ ಬಿಡ್ತಾವ್ರೆ ಅವರು. ಅದರಿಂದ ಸಿದ್ದರಾಮಯ್ಯ ಅಧಿಕಾರಕ್ಕೆ ಅಂಟಿಕೊಳ್ಳದಂತ ಸಿದ್ದರಾಮಯ್ಯ ಇವರು.